ಎಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೋ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ಕೂತಿರೋದು ನೋಡಿದಾಗ ಖಂಡಿತವಾಗಿಯೂ ನನಗೆ ಭರವಸೆ ಬರ್ತಿದೆ, ಈ ಜಾಗದಲ್ಲಿ ಮತ್ತೊಂದ್ಸಲ ಜಗನ್ಮಾತೆ ಮೈಗೊಡವಿ ಮೇಲೆ ಹೇಳ್ತಾಳೆ ಅಂತ. ಜೀಜಾ ಮಾತೆಯ ನೆನಪಾಗತ್ತೆ ನನಗೆ ಇವರು ನೋಡ್ಬೇಕಾದ್ರೆ. ಜೀಜಾ ಮಾತೆ ಶಿವಾಜಿಯ ತಾಯಿ ಜೀಜಾ ಮಾತೆ. ಶಿವಾಜಿ ಗರ್ಭದಲ್ಲಿದ್ದಾಗ ಜೀಜಾ ಮಾತೆ ಇದ್ದವಳು ಒಂದ್ಸಲ ಯಾವ ತರ ಅವಳಿಗೆ ಬಯಕೆ ಆಗ್ತಿತ್ತಂತೆ ಅಂತಂದ್ರೆ, ಯಾರೋ ಸ್ನೇಹಿತರು ಕೇಳಿದ್ರಂತೆ, ಜೀಜಾ, ಹೇ ಜೀಜಾ, ನೀನೀಗ ಗರ್ಭಿಣಿ, ತುಂಬು ಗರ್ಭಿಣಿ, ನಿನಗೆ ಬಯಕೆ ಆಗ್ಬೇಕಲ್ವಾ? ಏನ್ ಬಯಕೆ ಆಗತ್ತೆ ನಿನಗೆ? ಮಾವಿನಕಾಯಿ ತಿನ್ಬೇಕು ಅನ್ಸತ್ತಾ, ಕೆಮ್ಮಣ್ಣು ತಿನ್ಬೇಕು ಅನ್ಸತ್ತಾ ಅಂತ ಕೇಳಿದ್ರಂತೆ. ಆಗ ಜೀಜಾ ಮಾತೆ ಇದ್ದವ್ರು ಹೇಳಿದ್ರಂತೆ, ಇಲ್ಲ ಇಲ್ಲ, ನನಗೊಂದು ಬಯಕೆ ಇದೆ. ಏನು ಬಯಕೆ ಅಂತಂದ್ರೆ, ನನ್ನ ಮುಡಿಯನ್ನೆಲ್ಲ ಕೆದರ್ಕೊಂಡು, ಕಾಳಿಯಂತ ತಲೆ ಕೂದಲನ್ನ ಕೆದರ್ಕೊಂಡು, ಕುದುರೆಯ ಮೇಲೆ ಕೂತ್ಕೊಂಡು ಖಡ್ಗವನ್ನ ತಿರುಗಿಸ್ತಾ ಇಡೀ ಸಹ್ಯಾದ್ರಿಯ ತುಂಬಾ ನಾನು ಸುತ್ತಾಡಬೇಕು ಅನ್ನೋಂತ ಆಸೆ ಆಗ್ತಿದೆ ನನಗೆ ಅಂತ ಜೀಜಾ ಮಾತೆ ಉತ್ತರ ಕೊಟ್ರಂತೆ. ಅಂಥ ಜೀಜಾ ಮಾತೆಯ ಸಂತಾನ ಹಿಂದೂ ಸಮಾಜದ ಹೆಣ್ಣು ಮಕ್ಕಳು. ಅಂಥ ಜೀಜಾ ಮಾತೆಯ ಸಂತಾನ ಹಿಂದೂ ಸಮಾಜದ ಹೆಣ್ಣು ಮಕ್ಕಳು. ಆದ್ರೆ ಯೋಚನೆ ಮಾಡಿ, ಮೊನ್ನೆ ತಾನೇ ಸಿದ್ದನ ಕಟ್ಟೆಯಲ್ಲಿ ಒಬ್ಬ ಹಲಾಲ್ ಕೋರ್ ನಮ್ಮ ಹಿಂದೂ ಸಮಾಜದ ಹೆಣ್ಣು ಮಗಳ ಮೇಲೆ ಅವಳ ಮೇಲೆ ಕೈ ಇಡುವಂತ ಒಂದು ಧೈರ್ಯವನ್ನು ಮಾಡ್ದ. ನಾನು ಕೇಳಿದೆ ನಮ್ಮ ಸ್ನೇಹಿತರಿಗೆ, ಅಲ್ಲಪ್ಪ ಅವಳು ಕೈ ಇಟ್ರಲ್ಲ, ನೀವ್ಯಾಕೆ ಸುಮ್ಮನೆ ಕೂತಿದ್ರಿ ಅಂತ ಕೇಳಿದ್ರೆ ನಮ್ಮ ಹುಡುಗರು ಪಾಪ ಚೆನ್ನಾಗಿ ಉತ್ತರ ಕೊಟ್ರು, ಏನಿಲ್ಲ ಸರ್, ಈಗ ಆಯುಧ ಪೂಜೆ ಸಂದರ್ಭ, ಆಯುಧ ಪೂಜೆ ಆದ್ರಿಂದ ನಾವೆಲ್ಲ ಚಾಕು ಚೂರಿಗಳನ್ನೆಲ್ಲ ನಾವು ಪೂಜೆ ಮಾಡೋದಕ್ಕೆ ಇಟ್ಟಿರ್ತೀವಿ, ಹಿಂಗಾಗಿ ನಾವು ಆಯುಧಗಳನ್ನ ಮುಟ್ಟೋದಿಲ್ಲ ಅಷ್ಟೇ, ಹಿಂಗಾಗಿ ಅವನು ಉಳ್ಕೊಂಡ ಅನ್ನೋಂತ ಮಾತನ್ನ ಪಾಪ ನಮ್ಮೊಂದಷ್ಟು ಜನ ಹಿಂದೂ ಕಾರ್ಯಕರ್ತರು ತಮಾಷೆಯಾಗಿ ಉತ್ತರ ಕೊಡ್ತಿದ್ರು. ಆದ್ರೆ ನೆನ್ಪಿಟ್ಕೊಳ್ಳಿ, ಆಯುಧ ಅಂತ ಅಂದ್ರೆ ಕೇವಲ ಆಯುಧ ಮಾತ್ರ ಅಲ್ಲ, ಹಿಂದೂ ಸಮಾಜದಲ್ಲಿರುವಂತ ಶ್ರದ್ಧೆ, ಹಿಂದೂ ಸಮಾಜದಲ್ಲಿರುವಂತ ಶಕ್ತಿ, ಹಿಂದೂ ಸಮಾಜದಲ್ಲಿರುವಂತ ಅದ್ಭುತವಾದಂತ ವಿಚಾರ ಇದೆಯಲ್ಲ, ಇದಕ್ಕಿಂತ ದೊಡ್ಡ ಆಯುಧ ಮತ್ಯಾವುದು ಇರಬೇಕಾಗಿಲ್ಲ. ಸ್ನೇಹಿತರೆ, ನಮ್ಮೆಲ್ಲರ ನಾಯಕರಾದಂತ ರಾಜೇಶ್ ನಾಯ್ಕರು ಇವತ್ತು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಪ್ರೀತಿಯಿಂದ ಅವರನ್ನ ವೇದಿಕೆಗೆ ಸ್ವಾಗತಿಸೋಣ. ಶಾರದೆಯ ಮುಖವನ್ನು ನೋಡಿದಾಗ ನಮ್ಗೊಂದು ಶ್ಲೋಕ ನೆನಪಾಗುತ್ತೆ. ಯಾವತ್ತು ಹಿಂದೂ ಸಮಾಜ ಮಲಗಿ ನಿದ್ದೆ ಮಾಡುತ್ತೋ, ಯಾವತ್ತು ಹಿಂದೂ ಸಮಾಜದ ಯುವಕರು ನಾವು ಕೈಲಾಗದವರು ಅಂತ ಭಾವಿಸ್ಕೊಂಡು ಬಿಡ್ತೀವೋ, ಅಥವಾ ಯಾವತ್ತು ಹಿಂದೂ ಸಮಾಜದ ಯುವಕರು ನಾವು ನಿದ್ದೆ ಮಾಡ್ತಾ ಮಲಗಿರ್ತೀವೋ, ಅವತ್ತು ಇಡೀ ಭಾರತ ನಿದ್ದೆ ಮಾಡಿಬಿಡುತ್ತೆ. ಉದಾಹರಣೆ ಬೇಕಾ? ಮೊನ್ನೆ ಕಾಶ್ಮೀರವನ್ನೊಂದು ಕ್ಷಣ ನೋಡಿ. ಕಾಶ್ಮೀರವನ್ನ ನೀವೊಂದು ಕ್ಷಣ ನೋಡಿದ್ರೆ, ಇಷ್ಟು ದಿವಸ ಕಾಶ್ಮೀರದ ಬಗ್ಗೆ ಎಂತಹ ವರ್ಣನೆ ನಾವು ಮಾಡ್ತಾ ಇದ್ವಿ ಅಂತಂದ್ರೆ, ನಾವೆಲ್ಲ ಕಾಶ್ಮೀರ ಶಾರದಾ ಮಾತೆಯ ನಿವಾಸ ಅಂತ ಭಾವಿಸಿದ್ವಿ. ಸರಸ್ವತಿ ಎಲ್ಲಿದ್ದಾಳೆ ಅಂದ್ರೆ ಕಾಶ್ಮೀರದಲ್ಲಿದ್ದಾಳೆ ಅಂತ ನಾವು ಹೇಳ್ತಿದ್ವಿ. ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರ ವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾ ಬುದ್ಧಿಂಚ ದೇಹಿಮೆ ಅಂತ ಹೇಳಿ ನಾವು ಕಾಶ್ಮೀರಪುರ ವಾಸಿನಿಯಾಗಿ ಸರಸ್ವತಿಯನ್ನು ಆರಾಧಿಸ್ತಾ ಇದ್ವಿ. ಆದ್ರೆ ಇವತ್ತೆಂಥ ಪರಿಸ್ಥಿತಿ ಬಂತು ಅಂದ್ರೆ, ಆ ಸಾಕ್ಷಾತ್ ಸರಸ್ವತಿ ಇದ್ದಂತ ಕಾಶ್ಮೀರವನ್ನ ಮತ್ಯಾರೋ ಆಕ್ರಮಣ ಮಾಡಿಕೊಂಡು ಸರಸ್ವತಿಯ ಮಕ್ಕಳಾದಂತ ಕಾಶ್ಮೀರಿ ಪಂಡಿತರನ್ನ ಕಾಶ್ಮೀರವನ್ನ ಬಿಟ್ಟು ಓಡಿಸಿದ್ರು. ಸ್ವಾಮಿ ವಿವೇಕಾನಂದರು ಒಂದ್ ಕಡೆ ಹೇಳಿದ್ರು, 50 ವರ್ಷ ಕಾದ್ ನೋಡಿ ಈ ದೇಶಕ್ಕೆ ಸ್ವತಂತ್ರ ಬರುತ್ತೆ, ಅದಾಗಿ ಮತ್ತೆ 50 ವರ್ಷಕ್ಕೆ ಮತ್ತೆ ಭಾರತದ ಪುನರುತ್ಥಾನ ಆಗುತ್ತೆ ಅಂತ ಹೇಳ್ತಿದ್ರು. ಯಾವ ಕಾಶ್ಮೀರದಲ್ಲಿ ಕಾಶ್ಮೀರಿ ಪಂಡಿತರಿಗೆ ಉಳಿಯೋದಕ್ಕೆ ಜಾಗವೇ ಇರಲಿಲ್ವೋ, ಅದೇ ಕಾಶ್ಮೀರದಲ್ಲಿ ಕಾಶ್ಮೀರಿ ಪಂಡಿತರು ಇವತ್ತು ಮತ್ತೆ ಹಿಂದಿರುಗಿದ್ದಾರೆ. ಕಾಶ್ಮೀರಿ ಪಂಡಿತರು ಅಲ್ಲಿ ಶಾರದೆಯನ್ನ ಮರುಸ್ಥಾಪನೆ ಮಾಡ್ತಿದ್ದಾರೆ ಅಂತಂದ್ರೆ, ಇದೊಂದು ಮುನ್ಸೂಚನೆ ಏನು ಅಂದ್ರೆ ಮತ್ತೆ ಭಾರತಾಂಬೆ ಮೇಲೆಳುತ್ತಿದ್ದಾಳೆ ಅಂತ ಅರ್ಥ. ಭಾರತ ಅಂತಂದ್ರೆ ಸಾಮಾನ್ಯವಾದ ರಾಷ್ಟ್ರ ಅಲ್ಲ, ಶಕ್ತಿ ಪೂಜಕರ ರಾಷ್ಟ್ರ ಇದು. ಒಬ್ಬ ಶ್ರೀರಾಮಕೃಷ್ಣ ಪರಮಹಂಸ ಕಾಳಿಯನ್ನ ಪೂಜೆ ಮಾಡಿದ್ರು, ಒಬ್ಬ ಶ್ರೀರಾಮಕೃಷ್ಣ ಪರಮಹಂಸ ದುರ್ಗೆಯನ್ನ ಪೂಜೆ ಮಾಡಿದ್ರು, ಒಬ್ಬ ಶ್ರೀರಾಮಕೃಷ್ಣ ಪರಮಹಂಸ